ನಮಸ್ಕಾರ ವೀಕ್ಷಕರೇ. ಹೆಣ್ಮಕ್ಳಿಗೆ ತಂದೆ ತಾಯಿ ಆಸ್ತಿಯಲ್ಲಿ ಅಥವಾ ತನ್ನ ತವರು ಮನೆ ಆಸ್ತಿಯಲ್ಲಿ ಸಮಾನವಾದ ಹಕ್ಕಿದೆ ಅಂತ ಹೇಳಿ 2005ರ ತಿದ್ದುಪಡಿಯಲ್ಲಿ ನಾವೇನು ತಿಳ್ಕೊಂಡಿರ್ತೀವಿ. ಆದರೆ ಎಲ್ಲ ಆಸ್ತಿನಲ್ಲೂ ಕೂಡ ಹೆಣ್ಮಕ್ಳಿಗೆ ಪಾಲು ಇರೋದಿಲ್ಲ ಅನ್ನೋದನ್ನು ಕೂಡ ತಿಳ್ಕೊಬೇಕು. ಯಾವ ಆಸ್ತಿನಲ್ಲಿ ಪಾಲಿದೆ, ಯಾವ ಆಸ್ತಿನಲ್ಲಿ ಪಾಲಿಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು. ಇದರಿಂದ ಎಷ್ಟೋ ಗೊಂದಲಗಳು ಅಥವಾ ಇದರಿಂದ ಅನಾವಶ್ಯಕವಾಗಿ ದಾವೆಗಳನ್ನ ಹಾಕುವಂಥದ್ದು ಇದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಮೊದಲು ನಾವು ಯಾವುದ್ರಲ್ಲಿ ಹಕ್ಕಿದೆ, ಯಾವುದ್ರಲ್ಲಿ ಹಕ್ಕಿಲ್ಲ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ತಂದೆಯ ಸ್ವಯಾರ್ಜಿತ ಆಸ್ತಿಯಾಗಿದ್ದರೆ, ತಂದೆ ತನ್ನ ಸ್ವಂತ ಸಂಪಾದನೆಯಿಂದ ಗಳಿಸಿರೋಂಥ ಆಸ್ತಿಯಾಗಿದ್ದಾಗ ಅದು ತಂದೆ ಬದುಕಿರೋವರೆಗೂ ಯಾವುದೇ ಹೆಣ್ಮಕ್ಳಿಗೂ ಕೂಡ ಅದರಲ್ಲಿ ಪಾಲನ್ನು ಸಿಗೋದಿಲ್ಲ. ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಳಿಗೂ ಇದರಲ್ಲಿ ಪಾಲಿರೋದಿಲ್ಲ. ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಹೆಣ್ಮಕ್ಳ ವಿಚಾರದಲ್ಲಿ ಆಗಿರೋದ್ರಿಂದ ಯಾವುದೇ ಹೆಣ್ಮಕ್ಳಿಗೂ ಕೂಡ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾವುದೇ ಒಂದು ಪಾಲು ಅಥವಾ ಹಕ್ಕು ಕೂಡ ಇರೋದಿಲ್ಲ. ತಂದೆಗೆ ಬಂದಂಥ ಆಸ್ತಿಯ ಮೂಲವನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ತಂದೆಗೆ ಬರುವಂಥ ಆಸ್ತಿಯ ಮೂಲ ಅಂದರೆ ಅದು ತಂದೆಗೆ ವಿಲ್ ರೂಪದಲ್ಲಿ ಅಥವಾ ಯಾವುದೋ ಒಂದು ಗಿಫ್ಟ್ ಡೀಡ್ಗಳ ಮುಖಾಂತರ ತಂದೆ ಆಸ್ತಿಯನ್ನು ಪಡ್ಕೊಂಡಿದ್ರೆ ಅಂಥ ಸಮಯದಲ್ಲೂ ಕೂಡ ಆ ಒಂದು ಆಸ್ತಿಯಲ್ಲಿ ಹೆಣ್ಮಗಳಿಗೆ ಯಾವುದೇ ಆದಂಥ ಹಕ್ಕು ಅಥವಾ ಭಾಗ ಬರೋದಿಲ್ಲ. ಈ ಸಂದರ್ಭದಲ್ಲೂ ಕೂಡ ಆಕೆ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅದು ತಂದೆಯ ಪಿತ್ರಾರ್ಜಿತ ಆಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು. ಮಗಳು ತಂದೆಗೆ ಒಂದು ಹಕ್ಕು ಬಿಡುಗಡೆಯನ್ನು ಮಾಡಿಕೊಟ್ಟಿದ್ರೆ, ರಿಲಿಂಗ್ವಿಶ್ ಡೀಡನ್ನು ಮಾಡಿಕೊಟ್ಟಿದ್ರೆ, ರಿಲೀಸ್ ಡೀಡನ್ನು ಮಾಡಿಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಮಗಳಿಗೆ ಯಾವುದೇ ಒಂದು ಆಸ್ತಿಯ ಹಕ್ಕನ್ನು ಕೇಳೋ ಅಂಥದ್ದು ಇರೋದಿಲ್ಲ. ಆಕೆ ತನ್ನ ಹಕ್ಕನ್ನು ಬಿಟ್ಕೊಟ್ಟಿರ್ತಾರೆ. ತಂದೆ ಸ್ವಯಾರ್ಜಿತ ಆಸ್ತಿಯಾಗಿರುತ್ತೆ. ತಂದೆ ಯಾರಿಗಾದರೂ ಕೂಡ ಅದನ್ನು ಕೊಟ್ಬಿಟ್ಟಿರ್ತಾರೆ, ದಾನ ಮಾಡಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಂದೆ ಬೇರೆಯೊಬ್ಬರಿಗೆ ಕೊಟ್ಬಿಟ್ಟಿರ್ತಾರೆ. ಅದು ಆತನ ಸ್ವಯಾರ್ಜಿತ ಆಸ್ತಿಯಾಗಿರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ತಂದೆ ತೀರ್ಕೊಂಡ ನಂತರನೂ ಕೂಡ ಆ ಒಂದು ಹೆಣ್ಮಗಳು ಅವರಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ತಂದೆಯ ಸ್ವಯಾರ್ಜಿತ ಸ್ವತ್ತಾಗಿರುತ್ತೆ. ಬೇರೆಯವ್ರಿಗೆ ವಿಲ್ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೆಂಡತಿಗಾಗಿರ್ಬೋದು ಅಥವಾ ಗಂಡು ಮಕ್ಳುಗಳಿದ್ದಾಗ ಅವರಿಗಾಗಿರ್ಬೋದು ಅಥವಾ ಮೊಮ್ಮಕ್ಳಿಗಾಗಿರ್ಬೋದು ವಿಲ್ ಮಾಡಿರೋಂಥ ಸಂದರ್ಭದಲ್ಲೂ ಕೂಡ ಆಕೆ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ತಂದೆಯ ಸ್ವಯಾರ್ಜಿತ ಸ್ವತ್ತಾಗಿರುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಆಕೆ ಕೇಳಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವೊಂದು ಸಲ ತಂದೆ ತನ್ನ ಸ್ವಯಾರ್ಜಿತ ಸ್ವತ್ತನ್ನು ಕೆಲವೊಂದು ಟ್ರಸ್ಟ್ಗಳಿಗೆ ಅಥವಾ ಕೆಲವೊಂದು ಅನಾಥಾಶ್ರಮಗಳಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸಮಾಜ ಕಾರ್ಯಗಳಿಗಾಗಿ ದಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಥ ಆಸ್ತಿಗಳಲ್ಲೂ ಕೂಡ ಯಾವುದೇ ಒಂದು ಹೆಣ್ಮಗಳು ಭಾಗವನ್ನಾಗಲಿ ಹಕ್ಕನ್ನಾಗಲಿ ಸಾಧಿಸಲಿಕ್ಕೆ ಬರೋದಿಲ್ಲ. ಒಂದು ತಂದೆಗೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಇದ್ದಾಗ ಗಂಡು ಮಕ್ಕಳುಗಳಿಗೆ ಭಾಗನ ಮಾಡಿಕೊಟ್ಟು ಆ ಒಂದು ಭಾಗದಲ್ಲಿ ಬರುವಂಥ ಆಸ್ತಿಯನ್ನು ಗಂಡು ಮಕ್ಕಳು ವರ್ಷಾನುಗಟ್ಟಲೆಯಿಂದ ಅನುಭವಿಸ್ತಾ ಬರ್ತಾ ಇರ್ತಾರೆ. ಪಿತ್ರಾರ್ಜಿತ ಆಸ್ತಿಗಳನ್ನು ಅನುಭವಿಸ್ತಾ ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅದು ಡಿಸೆಂಬರ್ 2004ಕ್ಕಿಂತ ಮೊದಲೇ ಭಾಗ ಆಗಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಏಕೆಂದರೆ ಈ ಒಂದು ಅಮೆಂಡ್ಮೆಂಟ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನು ಕೊಡಬೇಕು ಅಂತೇಳಿ ಬಂದಿರೋದು 2005ರಿಂದ. ಅದಕ್ಕೂ ಮುಂಚೆನೇ ಅದು ಕ್ರಯ ಆಗೋಗಿದ್ರೆ ಅಥವಾ ಪಾಲುದಾರಿಕೆಯಾಗಿ ಅವರು ಅನುಭವಿಸ್ತಾ ಬರ್ತಾ ಇದ್ದರೆ ಬೇರೊಬ್ಬರಿಗೆ ಮಾರಾಟ ಆಗಿ ಆಲ್ರೆಡಿ ಅವರು ಅದನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಂಥ ಆಸ್ತಿಗಳನ್ನೆಲ್ಲ ಹೆಣ್ಮಕ್ಳು ಕೇಳಲಿಕ್ಕೆ ಬರೋದಿಲ್ಲ. ಏಕೆಂದರೆ ಅದು ಅಪ್ಲೈ ಆಗೋದಿಲ್ಲ. ಈ ಮೇಲಿನ ಎಲ್ಲ ರೀತಿಯ ಆಸ್ತಿಗಳಲ್ಲೂ ಕೂಡ ಯಾವುದೇ ಒಂದು ಹೆಣ್ಮಗಳು ತನ್ನ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.